ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಶೀಸ್ ಕಿಚನ್. ಇವತ್ತಿನ ತಿಂಡಿ ಅವಲಕ್ಕಿ ಉಪ್ಪಿಟ್ಟು. ಮೀಡಿಯಂ ಅವಲಕ್ಕಿ 4 ಹಿಡಿ ಇದೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಉಪ್ಪು, ಅರಿಶಿನ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ. ಈಗ ಮಾಡುವ ವಿಧಾನ: ಹಚ್ಚಿ ಒಂದು ಬಾಣಲಿ ಒಲೆ ಮೇಲಿಡಿ. ಈಗ ಬಾಣಲಿಗೆ 3 ಸ್ಪೂನ್ ಸನ್ಫ್ಲವರ್ ರಿಫೈನ್ಡ್ ಆಯಿಲ್ ಹಾಕಬೇಕು. ಸ್ವಲ್ಪ ಸಾಸಿವೆ ಹಾಕಬೇಕು. ಸಾಸಿವೆ ಸಿಡಿದ ಮೇಲೆ 1 ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ ಹಾಕಬೇಕು. ಅದು ಬೇಯ್ತಿದ್ದಂಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಬೇಕು. ಈಗ ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಮೀಡಿಯಂ ಫ್ಲೇಮ್ ಮಾಡಿ. ಜೋರು ಉರಿ ಮಾಡಿದ್ರೆ ಸೀದೋಗ್ತದೆ. ಅದಕ್ಕೆ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಈಗ ಕರ್ಬೇವಿನ ಸೊಪ್ಪು ಹಾಕಿ ಈಗ ನೆನೆಸಿರೋ ಅವಲಕ್ಕಿನ ಹಾಕಬೇಕು. ಒಂದು 3 ನಿಮಿಷ ನೆನೆಸ್ಬೇಕಷ್ಟೆ. ಮತ್ತೆ ನೀರು ಚಿಮುಕಿಸಿ ಇಡಬೇಕು. ಅವಲಕ್ಕಿನ ತೊಳೆದು ನೆನೆಸಿದ್ದೀವಿ. 3 ನಿಮಿಷ ಆಗಿದೆ. ಇವಾಗ ಇದನ್ನ ಹಾಕಬೇಕು. ಈಗ ಚೆನ್ನಾಗಿ ತಿರುಗಿಸ್ಬೇಕು. ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು. ಈಗ ಪ್ಲೇಟ್ ಮುಚ್ತಾ ಇದೀವಿ. ಈಗ ಪೋಹ ರೆಡಿ ಆಗಿದೆ. ಅವಲಕ್ಕಿ ಉಪ್ಪಿಟ್ಟು ಇದು ಈಸಿಯಾಗಿ ಮಾಡುವಂತ ತಿಂಡಿ. ಒಂದು 10 ನಿಮಿಷಕ್ಕೆಲ್ಲ ರೆಡಿ ಆಗೋಗುತ್ತೆ. ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೆ ಎಲ್ರಿಗೂ ಒಳ್ಳೇದು. ಮತ್ತೆ ಇದರಲ್ಲಿ ಆಯಿಲ್ ಕಡಿಮೆ ಇದೆ, ಅದರಿಂದ ಹೆಲ್ತ್ಗೆ ಒಳ್ಳೇದು. ಮಕ್ಕಳಿಗೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಮತ್ತೆ ಹಿರಿಯರಿಗೂ ಒಳ್ಳೇದು. ಥ್ಯಾಂಕ್ ಯು ಫಾರ್ ವಾಚಿಂಗ್.